Hello aspirants, welcome to Ashwamedha IAS. So ನಾನು ಭರತ್ UPSC CAPF ಅಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 208 ಪಡೆಯೋದಲ್ಲದೆ ಹಲವಾರು ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿದ್ದೀನಿ. ಆ್ಯಂಡ್ PSI ಕರ್ನಾಟಕ PSI ಅಲ್ಲಿ ಸಹ ಪೇಪರ್ ಒನ್ ಏನಿರುತ್ತೆ ಟ್ರಾನ್ಸ್ಲೇಷನ್ ಪ್ರೆಸೀಸ್ ಮತ್ತು essay ಪೇಪರ್ಸಲ್ಲಿ ಇದು 50 ಮಾರ್ಕ್ಸ್ಗಿರುತ್ತೆ. ಒಂದು ಎಕ್ಸಾಮಲ್ಲಿ ನನಗೆ 50ಕ್ಕೆ 39 ಮಾರ್ಕ್ಸ್ ಬಂದಿದೆ. ಆ್ಯಂಡ್ ಇನ್ನೊಂದು ಎಕ್ಸಾಮ್ನಲ್ಲಿ 36 ಮಾರ್ಕ್ಸ್ ಬಂದಿದೆ ಔಟ್ ಆಫ್ 50. ಟ್ರಾನ್ಸ್ಲೇಷನ್, ಪ್ರೆಸೀಸ್ ರೈಟಿಂಗ್ ಮತ್ತು essay ಇರುವಂತಹ ಪೇಪರ್ನಲ್ಲಿ. ಸೊ ಇಲ್ಲಿ ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಟ್ರಾನ್ಸ್ಲೇಷನ್ PSIಗೆ ಬೇಕಾಗಿರುವಂಥದ್ದು ಮತ್ತು ಇತ್ತೀಚೆಗೆ ರಿಸಲ್ಟ್ ಬಂದಿರುವಂತಹ ಇಂಟೆಲಿಜೆನ್ಸ್ ಬ್ಯೂರೋ ಸೆಕ್ಯೂರಿಟಿ ಅಸಿಸ್ಟೆಂಟ್ಗೆ ಬೇಕಾಗಿರುವಂತಹ ಟ್ರಾನ್ಸ್ಲೇಷನ್ ಬಗ್ಗೆ ಕ್ಲಾಸಸ್ನ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಮೊದಲನೇದಾಗಿ ನಿನ್ನೆ ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ಎಸ್ಟರ್ಡೇ ಒಂದು ರಿಸಲ್ಟ್ ಬಂತು. ಯಾವುದು? ಇಂಟೆಲಿಜೆನ್ಸ್ ಬ್ಯೂರೋ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅಂತ. ಓಕೆ, ಇಂಟೆಲಿಜೆನ್ಸ್ ಬ್ಯೂರೋ ಸೆಕ್ಯೂರಿಟಿ ಅಸಿಸ್ಟೆಂಟ್ ಅನ್ನುವಂತಹ ರಿಸಲ್ಟ್ ಬಂದಿದೆ. ಯಾರ್ಯಾರೆಲ್ಲ ಕ್ಲಿಯರ್ ಮಾಡಿದ್ದೀರಾ ಅವರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಅಶ್ವಮೇಧ IAS ಕಡೆಯಿಂದ ಆ್ಯಂಡ್ ನನ್ನ ಕಡೆಯಿಂದ. ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಮುಂದೆ ಎಕ್ಸಾಮಿನೇಷನ್ ಪ್ಯಾಟರ್ನ್ ಪ್ರಕಾರ ಈ ಒಂದು ಎಕ್ಸಾಮಿನೇಷನಲ್ಲಿ 3 ಟೈರ್ಸ್ ಇರುತ್ತೆ, 3 ಲೆವೆಲ್ ಇರುತ್ತೆ, 3 ಎಕ್ಸಾಮ್ಸ್. ಒಂದು ಮೊದಲನೇದು ಟೈರ್ ಒನ್ ನೀವೆಲ್ಲ ಕ್ಲಿಯರ್ ಮಾಡಿರ್ತೀರಾ. ಆ್ಯಂಡ್ ಟಿಯರ್ ಟು ಅಂದರೆ ಎರಡನೇ ಲೆವೆಲಲ್ಲಿ ಯಾವ ಒಂದು ಎಕ್ಸಾಮ್ ಇರುತ್ತೆ, ಒಂದು ಟ್ರಾನ್ಸ್ಲೇಷನ್ ಎಕ್ಸಾಮ್ ಇರುತ್ತೆ ಔಟ್ ಆಫ್ 50 ಮಾರ್ಕ್ಸ್. ಇಲ್ಲಿದೆ ಅಲ್ವಾ, ಟಿಯರ್ 2 ರಿಟರ್ನ್ ಎಕ್ಸಾಮ್ ಇರುತ್ತೆ. ಈ ಒಂದು ರಿಟರ್ನ್ ಎಕ್ಸಾಮಲ್ಲಿ ಯಾವುದಿರುತ್ತೆ, ಟ್ರಾನ್ಸ್ಲೇಷನ್ ಇರುತ್ತೆ. ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಈ ಒಂದು ಪ್ಯಾಸೇಜ್ 500 ವರ್ಡ್ಸ್ ಇರುತ್ತೆ. ಈ ಒಂದು 500 ವರ್ಡ್ಸ್ ಇರುವಂಥ ಪ್ಯಾಸೇಜ್ನ ಇಂಗ್ಲೀಷ್ನಿಂದ ಕನ್ನಡಗೆ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ, ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಜೊತೆಗೆ 10 ಮಾರ್ಕ್ಸ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂಥದ್ದು ಇರುತ್ತೆ. ಈ ಒಂದು ಪ್ರೊಫಿಷಿಯನ್ಸಿ ಟೆಸ್ಟ್ ಇಂಟರ್ವ್ಯೂ ಟೈಮಲ್ಲಿ ನಡೆಯುತ್ತೆ. ಆ್ಯಂಡ್ ಟ್ರಾನ್ಸ್ಲೇಷನ್ ಪೇಪರ್ ಟಿಯರ್ 2 ಅಲ್ಲಿ ನಡೆಯುತ್ತೆ. ಓಕೆ, ಸೊ ಎರಡನೇ ಟಿಯರಲ್ಲಿ ಏನಿರುತ್ತೆ, ಟ್ರಾನ್ಸ್ಲೇಷನ್ ಪೇಪರ್ ಇರುತ್ತೆ. ಆ್ಯಂಡ್ ನಿಮ್ಗೆ ಎಲ್ಲರಿಗೂ ಗೊತ್ತು, PSI ಅಲ್ಲಿ ಸಹ ಎರಡನೇ ಪೇಪರ್ ಏನಿರುತ್ತೆ, ಫಸ್ಟ್ ಪೇಪರ್ ಏನಿರುತ್ತೆ, ಒಂದು ಟ್ರಾನ್ಸ್ಲೇಷನ್ ಇರುತ್ತೆ, ಒಂದು ಪ್ರೆಸೀಸ್ ರೈಟಿಂಗ್ ಇರುತ್ತೆ, ಆ್ಯಂಡ್ ಅನದರ್ ಒನ್ ಇಸ್ essay ಟಾಪಿಕ್ಸ್. ಸೊ ಈ 3 ಟಾಪಿಕ್ಸ್ ಇರ್ತವೆ. ಸೊ ಇವತ್ತಿಂದ ಟ್ರಾನ್ಸ್ಲೇಷನ್ ಕ್ಲಾಸಸ್ನ ನಾನು ಅಶ್ವಮೇಧ IAS ಚಾನಲಲ್ಲಿ ಮಾಡಿಕೊಡ್ತೀನಿ. ಸೊ ಇನ್ನೇನೇ ಅಪ್ಡೇಟ್ಸ್ ಬೇಕಂತ ಅಂದರೂ ಯು ಕ್ಯಾನ್ ಜಾಯ್ನ್ ಅವರ್ ಅಶ್ವಮೇಧ IAS ಚಾನಲ್ ಯೂಟ್ಯೂಬ್ನಲ್ಲಿ. ಅಲಾಂಗ್ ವಿತ್ ದ್ಯಾಟ್ ಟೆಲಿಗ್ರಾಮಲ್ಲಿ ಸಹ ಅಶ್ವಮೇಧ IAS ಚಾನಲ್ ಅಂತ ಇದೆ, ಅಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಓಕೆ, ಆ್ಯಂಡ್ ಇದರಲ್ಲಿ ಟಿಯರ್ 2 ಎಕ್ಸಾಮಿನೇಷನ್ ಏನಿದೆ, ಈ ಒಂದು ಟಿಯರ್ 2 ಕ್ವಾಲಿಫೈಯಿಂಗ್ ನೇಚರ್ ಅಂತ ಹೇಳಿದ್ದಾರೆ. ಕ್ವಾಲಿಫೈಯಿಂಗ್ ನೇಚರ್ ಅಂದರೆ ಪಾಸ್ ಆಗಬೇಕು, ಯು ಶುಡ್ ಪಾಸ್ ಇನ್ ದಿಸ್ ಎಕ್ಸಾಮ್. ಇದು ಯಾವುದೇ ರೀತಿ ಮೆರಿಟ್ಗೆ ಕೌಂಟ್ ಆಗಲ್ಲ. ಇಲ್ಲಿದೆ ಅಲ್ವಾ, ಆನ್ ದಿ ಬೇಸಿಸ್ ಆಫ್ ದಟ್ ಪರ್ಫಾರ್ಮೆನ್ಸ್. ಇವಾಗ 1:10 ಟೈಮ್ಸ್ ಕರೆದಿದ್ದಾರೆ. ಇವಾಗ 1:10 ಟೈಮ್ಸ್ ನಿನ್ನೆ ಬಂದಿರುವಂತಹ ರಿಸಲ್ಟ್ಸ್ ಅಲ್ಲಿ 1:10 ಕ್ಯಾಂಡಿಡೇಟ್ಸ್ನ ಕರೆದಿದ್ದಾರೆ. ಆ್ಯಂಡ್ ಟಿಯರ್ 2 ನಡೆಯುತ್ತೆ. ಟಿಯರ್ 2 ಕ್ವಾಲಿಫೈಯಿಂಗ್ ಇನ್ ನೇಚರ್, ಬರೀ ಪಾಸ್ ಆಗಬೇಕು. ಅಂಡ್ ಎಷ್ಟು ಮಾರ್ಕ್ಸ್ ಪಡ್ಕೋಬೇಕು, ಬರೀ 20 ಮಾರ್ಕ್ಸ್ ಪಡ್ಕೋಬೇಕು. ಆ್ಯಂಡ್ 20 ಮಾರ್ಕ್ಸ್ ಪಡೆಯೋದು ಈಸಿ ಅಲ್ಲ ಆ್ಯಂಡ್ ಕಷ್ಟನೂ ಅಲ್ಲ. ನೀವು ಅದಕ್ಕೆ ಆದಂತಹ ಒಂದು ಎಫರ್ಟ್ಸ್ನ ಹಾಕ್ಬೇಕಾಗತ್ತೆ. ಓಕೆ, ಸೊ ಯಾವ ಸ್ಟ್ರಾಟಜಿನ ಫಾಲೋ ಮಾಡಬೇಕು ಇದಕ್ಕೆ, ಸಿಂಪಲ್ ಸ್ಟ್ರಾಟಜಿ. ನಾನು ಇಂಗ್ಲಿಷ್ ಕ್ಲಾಸಸ್ ಸಹ ಹೇಳಿದ್ದೆ, ಒಂದು ಸಿಂಪಲ್ ಸ್ಟ್ರಾಟಜಿ ಏನು, ವೊಕ್ಯಾಬ್ ಇಂಪ್ರೂವ್ ಮಾಡ್ಕೋಬೇಕು. ಯಾವುದಕ್ಕೆ ಸ್ಟ್ರಾಟಜಿ ಹೇಳ್ತಾ ಇದ್ದೀನಿ, ಸ್ಟ್ರಾಟಜಿ ಫಾರ್ ಟ್ರಾನ್ಸ್ಲೇಷನ್. ಸೊ PSI ಎಕ್ಸಾಮ್ನಲ್ಲೂ ಪೇಪರ್ 1 ಇರುತ್ತೆ. ಪೇಪರ್ 1ನಲ್ಲಿ ಟ್ರಾನ್ಸ್ಲೇಷನ್ 20 ಮಾರ್ಕ್ಸ್ ಬರುತ್ತೆ. ಇಂಗ್ಲಿಷ್ ಟು ಕನ್ನಡ 10 ಮಾರ್ಕ್ಸ್, ಕನ್ನಡ ಟು ಇಂಗ್ಲಿಷ್ 10 ಮಾರ್ಕ್ಸ್. ಸೊ ಟ್ರಾನ್ಸ್ಲೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವೇನಾದರೂ PSI ಎಕ್ಸಾಮ್ನ ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ.
ಸೊ ಇದಕ್ಕೆ ಯಾವ ಸ್ಟ್ರಾಟಜಿನ ನಾವು ಯೂಸ್ ಮಾಡ್ಕೋಬೇಕು, ಯಾವ ಸ್ಟ್ರಾಟಜಿ? ಫಸ್ಟ್ ಸ್ಟ್ರಾಟಜಿ, ಫಸ್ಟ್ ಸ್ಟೆಪ್, ವೊಕ್ಯಾಬುಲರಿನ ಇಂಪ್ರೂವ್ ಮಾಡ್ಕೋಬೇಕು. ಹೇಗೆ ಇಂಪ್ರೂವ್ ಮಾಡೋದು? ನಾನು ಒಂದೇ ದಿನ ಒಂದು ಬುಕ್ನ ತೆಗೆದು ಎಲ್ಲ ಪದನ ಬಯಟ್ ಮಾಡಿದ್ರೆ ವೊಕ್ಯಾಬುಲರಿ ಇಂಪ್ರೂವ್ ಆಗುತ್ತಾ? ಡೆಫಿನೆಟ್ಲಿ ಇಂಪ್ರೂವ್ ಆಗಲ್ಲ. ಯು ಹ್ಯಾವ್ ಟು ಟೇಕ್ ಅ ಸೆಗಾಷಿಯಸ್ ಡಿಸಿಷನ್. ಸೆಗಾಷಿಯಸ್ ಡಿಸಿಷನ್ ಏನು? ನನ್ನ ಇಂಗ್ಲೀಷ್ ಕ್ಲಾಸ್ ನೋಡಿ. ಸೆಗಾಷಿಯಸ್ ಡಿಸಿಷನ್ ಅಲ್ಲಿ ನಾನು ಸಿನಾನಿಮ್ಗೆ ಒಂದು ಕ್ವೆಶನ್ನ ಸಾಲ್ವ್ ಮಾಡಬೇಕಾದ್ರೆ ಸೆಗಾಷಿಯಸ್ ಅಂದರೆ ಸೆನ್ಸಿಬಲ್ ಅಂತ ಹೇಳಿದೆ, ಸ್ಮಾರ್ಟ್, ವೈಸ್ ಡಿಸಿಷನ್. ಸೊ ಈ ರೀತಿ ನಿಮ್ಮ ವೊಕ್ಯಾಬುಲರಿನ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ, ಪ್ರತಿ ದಿನ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ಏನು ಮಾಡಬೇಕು? ವೊಕ್ಯಾಬುಲರಿ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ನ ತಗೊಳ್ಳಿ, ಬೀಟ್ ಎನಿ ನ್ಯೂಸ್ ಪೇಪರ್, ಡೆಕ್ಕಾನ್ ಹೆರಾಲ್ಡ್ ಆಗಿರ್ಬೋದು, ಟೈಮ್ಸ್ ಆಫ್ ಇಂಡಿಯಾ ಆಗಿರ್ಬೋದು, ದ ಹಿಂದೂ ಆಗಿರ್ಬೋದು, ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಯಾವುದೇ ಒಂದು ನ್ಯೂಸ್ ಪೇಪರ್, ಇಂಗ್ಲಿಷ್ ನ್ಯೂಸ್ ಪೇಪರ್ ತಗೊಳ್ಳಿ. ಒಂದು ದಿನ, ಒನ್ ಡೇ, ಒನ್ ಪ್ಯಾರಾಗ್ರಾಫ್. ಸೊ ಒನ್ ಡೇ ಒನ್ ಪ್ಯಾರಾಗ್ರಾಫ್, ಒಂದು ದಿನ ಒಂದೇ ಒಂದು ಪ್ಯಾರಾಗ್ರಾಫ್, ಯಾವುದಾದ್ರೂ ಒಂದು ಆರ್ಟಿಕಲ್ನ ಚೂಸ್ ಮಾಡಿ ಅದರಲ್ಲಿ ಒಂದೇ ಒಂದು ಪ್ಯಾರಾಗ್ರಾಫ್ನ ಪ್ರತಿ ವರ್ಡ್ನ ಮೀನಿಂಗ್ನ ಹುಡುಕಿ ಗೂಗಲ್ ಮಾಡಿ, ಅಥವಾ ಗೂಗಲ್ಗಿಂತ ಬೆಟರ್ ಯಾವುದು? ಡಿಕ್ಷನರಿಯಲ್ಲಿ ಹುಡುಕೋದು. ಓಕೆ, ಸೊ ಡಿಕ್ಷನರಿಯಲ್ಲಿ ಪ್ರತಿಯೊಂದು ವರ್ಡ್ನ ಮೀನಿಂಗ್ ಹುಡುಕ್ಬೇಕಾಗತ್ತೆ. ಸೊ ಇದಿಷ್ಟು ಮಾಡಿದ್ರೆ ಆಟೋಮೆಟಿಕ್ ಆಗಿ ವೊಕ್ಯಾಬುಲರಿ ಇಂಪ್ರೂವ್ ಆಗುತ್ತೆ. ಸೊ ವೊಕ್ಯಾಬ್ ಇಂಪ್ರೂವ್ ಆಗಿದ ತಕ್ಷಣ ಏನು ಮಾಡಬೇಕು? ವೊಕ್ಯಾಬ್ ಇಂಪ್ರೂವ್ ಆದಮೇಲೆ ಟ್ರಾನ್ಸ್ಲೇಷನ್ ವಿಲ್ ಬಿಕಮ್ ಈಸಿ. ಯಾಕೆ? ಟ್ರಾನ್ಸ್ಲೇಷನ್ ಅಲ್ಲಿ ಎರಡು ರೀತಿ ಇರುತ್ತೆ. ಯಾವ ಎರಡು ರೀತಿ? ಸೊ ವೆನ್ ಇಟ್ ಕಮ್ಸ್ ಟು ಟ್ರಾನ್ಸ್ಲೇಷನ್, ಎರಡು ರೀತಿಯಾದಂತಹ ಟ್ರಾನ್ಸ್ಲೇಷನ್ ಇರುತ್ತೆ. ಒಂದು ವರ್ಡ್ ಬೈ ವರ್ಡ್, ಅಂದ್ರೆ ಒಂದು ಪದಕ್ಕೆ ಇಂಗ್ಲಿಷಲ್ಲಿ ಏನಂತಾರೆ ಅಥವಾ ಇಂಗ್ಲಿಷ್ನ ಪದಕ್ಕೆ ಕನ್ನಡದಲ್ಲಿ ಏನಂತಾರೆ, ಇದು ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಆಗುತ್ತೆ. ಇನ್ನೊಂದು ಸೆಂಟೆನ್ಸ್ ಫಾರ್ಮೇಷನ್, ಸೆಂಟೆನ್ಸ್ ಟ್ರಾನ್ಸ್ಲೇಷನ್. ಸೆಂಟೆನ್ಸ್ ಟ್ರಾನ್ಸ್ಲೇಷನ್ ಅಂದ್ರೆ ಏನರ್ಥ? ಒಂದು ಪೂರ್ತಿ ಸೆಂಟೆನ್ಸ್ನ ಇಂಗ್ಲಿಷಲ್ಲಿ ಹೇಳ್ತಾ ಇರುವಂತಹ ಸೆಂಟೆನ್ಸ್ನ ಕನ್ನಡದಲ್ಲಿ ಹೇಳುವಂಥದ್ದು. ಓಕೆ, ಈ ಏಟ್ ಆ್ಯಂಡ್ ಆಪಲ್ ಇಂಗ್ಲಿಷ್ ಸ್ಟೇಟ್ಮೆಂಟ್. ಇದು ಸೆಂಟೆನ್ಸ್. ಇದರಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ಈ ಅಂದ್ರೆ ಏನು? ಅವನು ಅಂತ ಬರುತ್ತೆ. ಏಟ್ ಅನ್ನೋದಕ್ಕೇನು? ತಿಂದ ಅಂತ ಬರುತ್ತೆ. ಆನ್ ಆಪಲ್, ಒಂದು ಸೇಬು ಅಂತ ಬರುತ್ತೆ. ಬರೀ ಇಷ್ಟು ಬರೆದ್ರೆ ಮೀನಿಂಗ್ ಕಂಪ್ಲೀಟ್ ಆಗತ್ತಾ? ಅವನು ತಿಂದ ಒಂದು ಸೇಬು, ಇದು ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಆಗ್ಬಿಡುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಮೀನಿಂಗ್ ಇರಲ್ಲ. ಸೊ ಎರಡನೇ ರೀತಿಯಲ್ಲಿ ಸೆಂಟೆನ್ಸ್ ಫಾರ್ಮೇಷನ್, ಅವನು ಒಂದು ಸೇಬನ್ನು ತಿಂದ ಅಂತ ಬರಬೇಕು. ಓಕೆ, ಅವನು ಒಂದು ಸೇಬನ್ನು ತಿಂದ. ಸೊ ಇದು ಆಕ್ಚುಯಲ್ ಮೀನಿಂಗ್ಫುಲ್ ಟ್ರಾನ್ಸ್ಲೇಷನ್ ಆಗುತ್ತೆ. ಸೊ ಈ ತರ ಒಂದು ಟ್ರಿಕ್ಸ್ನ ಇಲ್ಲಿ ಹಲವಾರು ಟೆಕ್ನಿಕಲ್ ಡೀಟೇಲ್ಸ್ ಇದೆ, ಇದನ್ನೆಲ್ಲ ಕ್ಲಾಸಲ್ಲಿ ನಾನು ಹೇಳ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್. ನಮ್ಮ ಅಶ್ವಮೇಧ IAS ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ರೆಗ್ಯುಲರ್ ಅಪ್ಡೇಟ್ಸ್ನ ಸಹ ನಾವು ಕೊಡ್ತಾ ಇರ್ತೀವಿ. ಸೊ ಇವತ್ತಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೇಕ್ ಕೇರ್.